ಹೇಳಿ ಮತ್ತೆ ಅವರೇ ಹೇಳಿ ಕೇಳ್ಬಾರ್ದಪ್ಪ ನೀವು ಅಂತ ಹೇಳಿ ಮತ್ತೆ ಕೇಳಕ್ಕಲ್ಲ ಹೇಳ್ರಿ ಅವ್ರ ತಕ್ಕ ಹೇಳ್ರಿ ಕೇಳ್ಬೇಡ್ರಪ್ಪ ನೀವೇ ಸಂಬಂಧ ಇಲ್ಲ ಅಂತ ಕೇಳಕ್ಕಲ್ಲ ಅನ್ಸುತ್ತ ಎಷ್ಟೇ ಖರ್ಚು ಆಯ್ತು ಏನಕ್ಕೆ ಅಂತ ಕೇಳ್ಬೋದು ಕೇಳ್ಬಾರ್ದಂತಲ್ಲ ಇಲ್ಲ ಅದು ನಿಮ್ಗೆ ಆಶಾ ವರ್ಕರ್ಗೆ ಅಷ್ಟೊಂದು ಉಡಾಫಾಗಿ ಮಾತಾಡಬಾರ್ದಣ್ಣ ಯಾರನ್ನ ಕೇಳಿದರೆ ಹೇಳ್ಬೇಕು ನಿಮಗೆ ತಿಳಿದಂಥ ಇನ್ಫಾರ್ಮೇಷನ್ ಹೇಳ್ಬೇಕು ಇನ್ನೊಬ್ಬರಿಗೆ ಅಟ್ಲೀಸ್ಟ್ ನಿಮಗೆ ಸಂಬಳ ಕೊಡೋರು ಯಾರು ಅಂತಾನೆ ಗೊತ್ತೈತೆ ಇಲ್ಲ ಅಲ್ಲ ಅವ್ರದ್ದು ಗೊತ್ತಿಲ್ಲ ಹಂಗಾರೆ ಸಂಬಳ ಕೊಡೋರ್ದು ಗೊತ್ತಿಲ್ಲ ನಿನಗೆ ಅಲ್ಲ ಈಗ ಸಂಬಳ ಕೊಡೋರ್ದು ಗೊತ್ತಿಲ್ಲ ನಿನ್ಗೆ ಹಂಗಾರೆ ಅಲ್ಲಿ ನೀನು ಸಂಬಳ ಕೊಡೋರ್ದನ್ನ ಗೊತ್ತೈತೆ ಇಲ್ಲ ನಿನಗೆ ಸಂಬಳ ಕೊಡೋರ್ದನ್ನ ಗೊತ್ತೈತೆ ಇಲ್ಲ ಅಲ್ಲ ಇವಾಗ ಎದಕ್ ಆಗ್ತದ್ರಿ ಏನ್ ಕತೆ ಇನ್ಫಾರ್ಮೇಶನ್ ಕೇಳೋದ್ ತಪ್ಪ ಅಣ್ಣ ನಿನಗೆ ಕೂಲಿ ಎಲ್ಲ ಕೊಡ್ತಿರೋದು ನಾವೇ ಅಣ್ಣ ಇವತ್ತಿನ ಕೂಲಿ ಎಲ್ಲ ಕೊಡ್ತಿರೋದು ನಮ್ಮ ಟ್ಯಾಕ್ಸಲ್ಲಿ ಅಣ್ಣ ಅದಕ್ಕೋಸ್ಕರ ಕೇಳ್ತದೆ ಯಾಕಣ್ಣ ಏನಣ್ಣ ನಿನಗೆ ಗೊತ್ತಿದ್ದು ಹೇಳೋಣ ಈಗ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮ್ಯಾಲಾರ್ ನಂಬರ್ ಅದನ್ನೇ ನಿಮ್ಮ ಮ್ಯಾಲಾರ್ ನಂಬರ್ ಹೇಳೋಣ ಅಂತ ಕೇಳ್ತಾ ಇದೀವಿ ಇದೆಲ್ಲ ನಮ್ಮ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಿರೋದು ಈಗ ಹಾಕೋದೆಲ್ಲ ನಾವೇ ಸಂಬಳ ಕೊಡ್ತಿರೋದು ಇದನ್ನ ಹಾ ಅರ್ಥ ಆಯ್ತಾ ಮತ್ತೆ ಸಂಬಳ ಕೊಡೋರ್ಗೆ ಹೇಳ್ಬೇಕೋ ಬೇಡವಾ ನೀನ್ ಇನ್ಫಾರ್ಮೇಶನ್ ಇಲ್ಲ ಗೊತ್ತಿಲ್ಲ ಹಾ ಮತ್ತೆ ಸಂಬಳ ಕೊಡೋರ್ಗೆ ಇನ್ಫಾರ್ಮೇಶನ್ ಹೇಳ್ಬೇಕು ನೀನು ಈಗ ನಿನಗೆ ಕೊಡ್ತಾ ಇರೋದು ನಾವೇ ಇದಕ್ಕ ಸಂಬಳ ಏನಣ್ಣ ಇಲ್ಲ ನನಗೆ ಗೊತ್ತಿಲ್ಲ ಅಷ್ಟು ಉಡಾಫಾಯಿ ಮಾತಾಡ್ಬಾರ್ದಣ್ಣ ಗೊತ್ತಿಲ್ಲ ನೀನು ಸ್ವಲ್ಪ ತಿಳ್ಕೊ ಯಾಕಂದ್ರೆ ಗೌರ್ಮೆಂಟ್ ದುಡ್ಡಲ್ಲಿ ಮಾಡುವಂತದ್ದು ಇದು ನಿನಗೂ ಏನೋ 1000 ರೂಪಾಯಿ ಹೇಳ್ದಲ್ಲ ಆ 1000 ರೂಪಾಯಿ ನಮ್ಮದೇ ರೊಕ್ಕ ಇದು ಹಾ ಅವ್ರೇನ್ ಯಾರೇನ್ ಪ್ರಿಂಟ್ ಔಟ್ ಕೊಡಂಗಿಲ್ಲ ನಿನಗೆ ಇದನ್ನ ನಮ್ಮದೇ ನಿನಗೆ ಕೊಡೋದು ಸಂಬಳ ಹಾ ಅದು ಸ್ವಲ್ಪ ತಲೆನಲ್ಲಿ ಇಟ್ಕೊ ನಿನಗೆ ಗೊತ್ತಿಲ್ಲ ಅಂದ್ರೆ ನಿನ್ ಮೇಲೆ ಯಾರು ಕೊಡು ಸ್ವಲ್ಪ ತಿಳಿಸಿ ಹೇಳ್ತೀವಿ ಅವ್ರಿಗೆ ನಿನಗೇನು ಹೇಳ್ಕೊಡ್ಬೇಕಂತ ಅವ್ರಿಗೆ ಅಷ್ಟು ಉಡಾಫಾಗಿ ಮಾತಾಡಬಾರ್ದು ಇದಕ್ಕೆ ಸುಮಾರು ಒಂದು 50ರಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ ಇದು ಏನಾದ್ರು ಯೂಸ್ ಆಗ್ಬೇಕಲ್ಲ ಜನಗಳಿಗೆ ಅಷ್ಟಿಷ್ಟು ರೊಕ್ಕ ಖರ್ಚು ಮಾಡ್ತಾರ ಅಂದ್ರೆ ಮತ್ತೆ ಕೇಳ್ತಾರೆ ಇವಾಗ ನಾ ಬಂದಾಗ ಗೊತ್ತಿದ್ರೆ ಗೊತ್ತೈತೆ ವಕೀಲಿದ್ರೆ ಇಲ್ಲಗ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಮಾಡ್ರಿ ಇವ್ರು ಕೇಳ್ರಿ ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ರೆಸ್ಪೆಕ್ಟಿವ್ ಆಗಿ ಕೇಳೋಣ ರೆಸ್ಪೆಕ್ಟಿವ್ ಆಗಿ ಉತ್ತರ ಕೊಡೋ ಫಸ್ಟ್ ಏನಾದ್ರು ರಾಂಗ್ ಮಾತಾಡ್ತಾರೆ ಅಲ್ಲಣ್ಣ ನಿನ್ನ ಮೇಲೆ ನಿನ್ನ ಸಂಬಳ ಕೊಡೋರ್ದು ಕೂಡ ಗೊತ್ತಿರಕ್ಕಲ್ಲ ಹಂಗಾರೆ ನಮ್ಮನೇನು ಹುಚ್ಚರ ಅಂತ ಮಾಡಿಯ ನೀನು ಅಲ್ಲ ಅವ್ರನ್ನೂ ಕೇಳ್ತೀವಿ ನಿನ್ನೂ ಕೇಳ್ತೀವಿ ಈಗ ನಿನಗೆ ಅಟ್ಲೀಸ್ಟ್ ನಿನಗೆ ಸಂಬಳ ಕೊಡ 1000 ರೂಪಾಯಿ ಅಂದೆ 1000 ರೂಪಾಯಿ ಕೊಡತ್ತೆ ಯಾರು ನಿನಗೆ 1000 ರೂಪಾಯಿ ಕೊಡತ್ತೆ ಯಾರು ನಾವು ನಿನಗೆ ಸಂಬಳ ಕೊಟ್ಟು ನಿನ್ನ ಹತ್ರ ಈ ಥರ ಮಾತಾಡ್ಸ್ಬೇಕು ನೋಡು ಹೆಂಗೈತೆ ಅಂತ ಹುಡುಗ ಗೊತ್ತಿಲ್ಲ ಇನ್ನು ಎಲ್ಲರಿಗೂ ನಮಸ್ಕಾರ. ನಾನು ರವಿ KRS ಪಕ್ಷದ ಸೈನಿಕ. ಈಗ ನಮ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಮಗೋನಹಾಳ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಮಗೋನಹಾಳ್ ಗ್ರಾಮಕ್ಕೆ ನಮ್ಮೂರು ಆಸ್ಪತ್ರೆಗೆ
ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿ ಫಲಕಗಳು ಬಂದಿದ್ದಾವೆ. ಜನರಿಗೆ ಅದರ ಮಾಹಿತಿ ಗೊತ್ತಾಗಲಿ, ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡಿದೆ ಗೊತ್ತಿಲ್ಲ ಇದಕ್ಕೆ. ಈ ಥರ ಚಾರ್ಟ್ಸ್ ಕಳಿಸಿದ್ದಾರೆ. ಇವುಟ್ರನ್ನ ಆಸ್ಪತ್ರೆಯಲ್ಲಿ ಅಳವಡಿಸಿ ಜನರಿಗೆ ತಿಳ್ಕೊಳ್ಳಿ ಅಂತ. ಈಗ ಒಂದನೇದು ಅನಿಮಿಯಾ ಮುಕ್ತ ಭಾರತ. ಹಾಗೆ ಎರಡನೇದು ಮಾರಕ ರೋಗಗಳಿಂದ ನಿಮ್ಮ ಮಗುವನ್ನು ರಕ್ಷಿಸಿ. 12 ಮಾರಕ ರೋಗಗಳಿಂದ ನಿಮ್ಮ ಮಗುವನ್ನು ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಮಾಹಿತಿ ಫಲಕ. ಹೀಗೆ ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ನಿರ್ವಹಣಾ ಕಾರ್ಯಕ್ರಮ, ಮತ್ತು ಸೊಳ್ಳೆ ಕಚ್ಚುವಿಕೆಯಿಂದ ಬರುವಂತಹ ಮೆದುಳು ಜ್ವರ, ಈ ಜ್ವರದ ಬಗ್ಗೆ, ಮಕ್ಕಳಲ್ಲಿ ಸರಾಗ ಉಸಿರಾಟಕ್ಕೆ ತೊಂದರೆಗಳು, ಹೊಡ್ಕೊಂಡು ಹೋಗಿನ ಈ ಥರ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಈ ಥರ ಮಾಹಿತಿ ಫಲಕಗಳಿಗೆ ಖರ್ಚು ಮಾಡುತ್ತೆ. ಆದರೆ ಏನಕ್ಕೆ ಖರ್ಚು ಮಾಡೋದು, ಅದರ ಎಫೆಕ್ಟಿವ್ ಆಗಿ ರಿಸಲ್ಟ್ ಜನಗಳಿಗೆ ತಲುಪೋದಿಲ್ಲ. ನೋಡಿ, ಎಷ್ಟೋ ಕೋಟ್ಯಾಂತರ ರೂಪಾಯಿಗಳಲ್ಲಿ ಇಂತಹ ಮಾಹಿತಿ ಫಲಕಗಳನ್ನು ಪ್ರತಿಯೊಂದು ಹಾಸ್ಪಿಟ್ಲ್ಗಳಿಗೆ ಈ ಥರ ಟೆಂಡರ್ ಕರೆದು ಅವ್ರಿಗೆ ಅಗ್ರಿಮೆಂಟ್ ಮಾಡುವಂಥದ್ದು. ಬಾಸಿನವನ ಹಿಂಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳಿಗೆ ಹೀಗೆ ಸುಮಾರು ಇದ್ದಾವೆ. ಅದರಲ್ಲಿ ಅವರು ತೆಗಿತಿದ್ದಾರೆ ಪಾಪ, ಅವ್ರಿಗೆ ಅಡ್ಡಿಪಡಿಸೋದು ಬೇಡ ಅನ್ನೋ ಉದ್ದೇಶಕ್ಕೆ 10 ಪ್ಲೇಟ್ಸ್ ಇದ್ದಾವೆ. ಹೀಗೆ ಇದಕ್ಕೆ ಸಾವಿರಾರು ರೂಪಾಯಿ, ಈಗ 50,000 ಲಕ್ಷ ರೂಪಾಯಿ ಇರ್ಬೋದೇನೋ ಇದಕ್ಕೆ. ಇಷ್ಟೊಂದು ದುಡ್ಡು ನಮ್ಮದೇ ತೆರಿಗೆ ಹಣದಲ್ಲಿ ಖರ್ಚು ಮಾಡಿ ಆಸ್ಪತ್ರೆಗಳಲ್ಲಿ ಅಳವಡಿಸುವಂಥದ್ದು. ಅದಕ್ಕೋಸ್ಕರನೇ ಒಂದು ಆಸ್ಪತ್ರೆಗೆ ಇಷ್ಟು ದುಡ್ಡು, ನಮ್ಮ ತೆರಿಗೆ ಹಣದಲ್ಲಿ ಖರ್ಚಾಗುವಂತಹ ದುಡ್ಡು ಇಷ್ಟು. ಇದಕ್ಕೆ ಸಾರ್ವಜನಿಕರು ನಮ್ಮ ತೆರಿಗೆ ಹಣದಲ್ಲಿ ಏನೆಲ್ಲ ಖರ್ಚುಗಳಾಗ್ತಿದೆ, ಪ್ರತಿಯೊಂದು ಆಸ್ಪತ್ರೆಗಳಿಗೆ ಲೆಕ್ಕ ಹಾಕಿದ್ರೆ ನೋಡಿ, ಸರ್ಕಾರ ನಮ್ಮ ತೆರಿಗೆ ಹಣನ ಯಾವ ರೀತಿಯೆಲ್ಲ ಖರ್ಚು ಮಾಡುತ್ತೆ ಅದ್ರ ಬಗ್ಗೆ ನಮಗೆ ಮಾಹಿತಿನೇ ಇರೋದಿಲ್ಲ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಯಾರೋ ಕಾಂಟ್ರಾಕ್ಟ್ಗಾರರು ಒಪ್ಕೊತಾರೆ, ಯಾರೋ ಏನಕ್ಕೋ ಖರ್ಚು ಮಾಡ್ತಾರೆ. ಒಂದು ಫೋಟೋದಲ್ಲಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಆಗಿಬಿಡುತ್ತೆ. ಇಷ್ಟೆಲ್ಲ ವ್ಯವಸ್ಥೆ, ನಮ್ಮ ಟ್ಯಾಕ್ಸ್ ಮನಿ ಎಷ್ಟೆಲ್ಲ ದುರುಪಯೋಗ ಆಗ್ತಿದೆ. ಪ್ರತಿಯೊಂದು ಒಳ್ಳೆಣ್ಣೆ ಪ್ಯಾಕೆಟಲ್ಲಿಂದ ಮೊದಲು ಮಾಡಿ ಏರಿಸ್ತಾರೆ. ಯಾಕೆ ಏರುತ್ತೆ? ನಮಗೆ ಇಂತಹ ಸಾಕಷ್ಟು ದುಂದು ವೆಚ್ಚಗಳನ್ನು ಮಾಡುತ್ತೆ ಸರ್ಕಾರ. ಇಂತಹ ಕಟ್ಟಡ ಕಾಮಗಾರಿಗಳು, ವೇಸ್ಟ್ ಕಟ್ಟಡ ಕಾಮಗಾರಿಗಳು ಮಾಡೋದು, ಈ ಥರದಲ್ಲೆಲ್ಲ ಪ್ರಶ್ನೆ ಮಾಡುವಂಥ ಆಗ್ಬೇಕು. ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಇಂಥಲ್ಲಿ ದುರುಪಯೋಗಗಳನ್ನು ತಡೆದಾಗ ನಮಗೆ ಆಟೋಮೆಟಿಕ್ಲಿ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಈಗ ಸುಮ್ಮನೆ ದುಡಿತೀವಿ, ಟ್ಯಾಕ್ಸ್ ಕಟ್ತೀವಿ, ಸರ್ಕಾರ ಏನು ಮಾಡುತ್ತೆ, ಖರ್ಚುಗಳು ಹೆಚ್ಚಾದಂತಲ್ಲ, ನಮಗೆ ಟ್ಯಾಕ್ಸ್ಗಳನ್ನು ಹೆಚ್ಚಿಗೆ ಹಾಕ್ಕೊಂತ ಹೋಗುತ್ತೆ. ಖರ್ಚುಗಳು ಯಾವ ರೀತಿ ಇರುತ್ತೋ ಟ್ಯಾಕ್ಸ್ಗಳನ್ನ ಆ ರೀತಿ ಮೇಲೆ ಕೇರಿಸ್ಕೊಂತ ಹೋಗುತ್ತೆ. ಅದು ನಮಗೆ ಸಮಸ್ಯೆ. ಇದು ಜನರಿಗೆ ಅರಿವೇ ಬರೋದಿಲ್ಲ. ಈಗ ತಾನೇ ಒಂದು 4 ನಾವು ವಿಚಾರಿಸಿದ್ವಿ, ನಮಗೆ ಪ್ರಿಂಟ್ ಹೊಡೆದು ಕೊಡ್ತಾರೆ, ಸರ್ಕಾರ ಪ್ರಿಂಟ್ ಹೊಡೆದು ಕೊಡುತ್ತೆ ಅನ್ನುವಂಥ ಮಾಹಿತಿ. ನೋಡಿ, ಇದು ನಮ್ಮೂರಿನ ಆಸ್ಪತ್ರೆಯ ಒಂದು ಬಿಲ್ಡಿಂಗ್. ಸ್ಟಾಫ್ ಸಿಬ್ಬಂದಿಗಳು ಉಳ್ಕೊಳ್ಳೋದಕ್ಕೆ ಅಂತೇಳಿ ಮಾಡಿದ್ದಾರೆ. ಇದಕ್ಕೆ 16 ಲಕ್ಷ ಏನೋ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ನನಗೆ ಪಕ್ಕ ಮಾಹಿತಿ ಅವರಿಂದ ತಿಳ್ಕೊಬೇಕು. ಆದರೆ ಹೀಗೆ ಸರ್ಕಾರ ನಮ್ಮ ಟ್ಯಾಕ್ಸ್ ಹಣದಲ್ಲಿ ಹಲವಾರು ರೀತಿಯಲ್ಲಿ ಖರ್ಚು ಮಾಡುತ್ತೆ. ತಪ್ಪಿಲ್ಲ, ಖರ್ಚು ಮಾಡಲಿ. ಬಟ್ ಅದರ ಮಾಹಿತಿ ಫಲಕ ಹಾಕ್ತಾರೆ, ಅದನ್ನು ಎಷ್ಟು ಜನ ನೋಡ್ತಾರೆ, ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈಗ ಮಾಹಿತಿ ಫಲಕ ಹಾಕ್ತಾರೆ, ಆ ಸ್ಕೀಮ್ಗಳು ಬರೀ
ನಮ್ಮ ದೇಶದ ಒಂದು ದುರ್ವ್ಯವಸ್ಥೆ ಏನಂದರೆ ಲಕ್ಷಾಂತರ ಯೋಜನೆಗಳು ನಮ್ಮಲ್ಲಿದೆ, ಆದರೆ ಅವು ಜಾರಿ ಆಗ್ತಾಯಿಲ್ಲ. ಜಾರಿ ಆಗೋದ್ರಲ್ಲಿ ಎಡುತ್ತಾ ಇದ್ದಾವೆ. ಸುಮಾರು ಯೋಜನೆಗಳು, ಒಳ್ಳೊಳ್ಳೆ ಯೋಜನೆಗಳು ಇರ್ತವೆ, ಆದರೆ ಅವು ಯಾವ ರೀತಿ ಆಗ್ತಾವಪ್ಪ ಅಂದರೆ ಸುಮ್ಮನೆ ಯಾರೋ ದುಡ್ಡಿಗೆ ಯೋಜನೆಗಳು ಕ್ರಿಯೇಟ್ ಆಗಿಬಿಡ್ತವೆ. ಅವು ಈ ಉದಾಹರಣೆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಒಂದು ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಆಗಿ ಹಣ ಬಂತು 2005ರಲ್ಲಿ. ಆದರೆ ಇವತ್ತಿನವರೆಗೂ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಏನು, ಅದು ಯಾಕೆ ಜಾರಿ ಬಂತು, ಅದು ಏನು ಉಪಯೋಗ ಅನ್ನೋದೇ ಗೊತ್ತಿಲ್ಲ. ಇವತ್ತಿನವರೆಗೂ ಅದರಲ್ಲಿ ಆಗುವಂತಹ ದುರುಪಯೋಗಗಳು, ದುಡ್ಡನ್ನು ಕೊಳ್ಳೆ ಹೊಡೆಯುವಂಥದ್ದು ನಿಂತ್ಕೊಳ್ತಾನೇ ಇಲ್ಲ. ಅದರ ಇನ್ಫಾರ್ಮೇಷನ್ ಭಾಳಷ್ಟು ಜನಗಳಿಗೆ ಗೊತ್ತೇ ಇಲ್ಲ, ಅದು ಹಣ ಎಲ್ಲಿ ಬರುತ್ತೆ. ಹೀಗೆ ಸಾವಿರಾರು ಯೋಜನೆಗಳು ನಮ್ಮಲ್ಲಿ, ಯೋಜನೆಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ನಾವು ಕಟ್ಟುತ್ತಿರುವಂತಹ ಟ್ಯಾಕ್ಸ್ ಹಣ ವ್ಯರ್ಥ ಆಗ್ತಾಯಿದೆ ಅನ್ನೋದು ನನ್ನ ಕಳವಳ. ಎಷ್ಟೋ ಪ್ರಜಾಪ್ರಭುತ್ವ ನಾವು ನಮ್ಮಲ್ಲಿ ಟ್ಯಾಕ್ಸ್ ತಗೊಳುತ್ತೆ ಅಷ್ಟೇ, ಆದರೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಒಂದು ದುರಂತ. ನಮಸ್ಕಾರ.